ಎಲ್ರಿಗೂ ನಮಸ್ಕಾರ. ಆ, ಈ ಒಂದು ವಿಡಿಯೋದ ನಾವು ರಿಸರ್ವೇಷನ್ ಇನ್ ಕರ್ನಾಟಕ ಮತ್ತು ಕರ್ನಾಟಕ SC ST ಮತ್ತು OBC ಆ್ಯಕ್ಟ್ 1990 ಬಗ್ಗೆ ಒಂದಷ್ಟು ಸಮರೈಸ್ ಆಗಿ ಎಕ್ಸಾಮ್ಗೆ ಎಷ್ಟು ಬೇಕು, ಇಂಪಾರ್ಟೆಂಟ್ ಎಷ್ಟಿದೆ ಅಷ್ಟು ಮಾತ್ರ ನೋಡೋಣ, ಸರಿನಾ? ಸೊ ಈಗಾಗಲೇ ನಾವು ಮೊದಲನೇದು ಕಂಪ್ಲೀಟ್ ಮಾಡಿದ್ದೀವಿ, ಎರಡನೇದು ಕಂಪ್ಲೀಟ್ ಮಾಡಿದ್ವು, ಆಯಿತಾ? ಸೊ ಈಗ ಮೂರನೇದು ರಿಸರ್ವೇಷನ್ ಇನ್ ಕರ್ನಾಟಕ SC ST ಆ್ಯಂಡ್ OBC ಆ್ಯಕ್ಟ್ 1990. ಸೊ ಇದ್ರ ಬಗ್ಗೆ ನಿಮಗೆ ಗೌರ್ಮೆಂಟ್ ಅಫಿಷಿಯಲ್ PDF ಸಿಗ್ತದೆ ನಿಮಗೆ, ಬಟ್ 27-30 ಪೇಜ್ ಇದೆ ಒಂದು ಟಾಪಿಕ್ ಮೇಲೆ. ಸೊ ನೀವು ಅಷ್ಟೆಲ್ಲ ಕೂತ್ಕೊ ಓದೋದು ಬದಲು ಜಸ್ಟ್ ಇಂಪಾರ್ಟೆಂಟ್ ಎಷ್ಟಿದೆ ಅಷ್ಟನ್ನು ಮಾತ್ರ ಈ ವಿಡಿಯೋದಲ್ಲಿ ನೋಡೋಣ, ಸರಿನಾ? ಸೊ ಬನ್ನಿ ಹಾಗಾದರೆ. ಸೊ ನೀವು ಈಗಾಗಲೇ ನೀವು ಫಂಡಮೆಂಟಲ್ ರೈಟ್ಸ್ ಕ್ಲಾಸ್ಗಳು ನೋಡಿದರೆ ಅಲ್ಲೂ ಕೂಡ ನಾನು ಹೇಳಿದ್ದೀನಿ, ರಿಸರ್ವೇಷನ್ ಬಗ್ಗೆ ಹೇಳಿದ್ದೀನಿ. ಓಕೆ, ರಿಸರ್ವೇಷನ್ ಇನ್ ಇಂಡಿಯಾ ಅದ್ರ ಬಗ್ಗೆನೂ ಕೂಡ ಹೇಳಿದ್ದೀನಿ ಲಾಸ್ಟ್ ಒಂದು ವೀಡಿಯೋದಲ್ಲಿ. ಸೊ ಫಂಡಮೆಂಟಲ್ ರೈಟ್ಸಲ್ಲಿ ಕೆಲವೊಂದು ರಿಸರ್ವೇಷನ್ ಬಗ್ಗೆ ರಿಲೇಟೆಡ್ ಒಂದಷ್ಟು ಆರ್ಟಿಕಲ್ಸ್ ಯಾವುದ್ಯಾವುದು ಅನ್ನೋದನ್ನು ಕೂಡ ನಾನು ಫಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಸರಿನಾ? ಸೊ ಬನ್ನಿ ಈಗ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಹೇಳೋದಾದರೆ, ಕರ್ನಾಟಕ ವಾಸ್ ಒನ್ ಆಫ್ ದ ಫಸ್ಟ್ ಸ್ಟೇಟ್ಸ್ ಟು ಇಂಪ್ಲಿಮೆಂಟ್ ಮಂಡಲ್ ಕಮಿಷನ್ ರೆಕಮೆಂಡೇಷನ್ ಇನ್ 1990. ಓಕೆ, ಸೊ ಇಂದ್ರಸಾನಿ ಕೇಸ್ ಬರೋಕ್ಕಿಂತ ಮುಂಚೆ ಮಂಡಲ್ಲು ಒಂದಷ್ಟು ರೆಕಮೆಂಡೇಷನ್ ಕೊಟ್ಟಿತ್ತು, ಅಂದರೆ ಜಸ್ಟ್ ಅಡ್ವೈಸರಿ ಥರ ಒಂದಷ್ಟು ರೆಕಮೆಂಡೇಷನ್ ಕೊಡ್ತು, ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದು ನೆಕ್ಸ್ಟ್ ಬಿಡಿ. ಸೊ ಆ ರೆಕಮೆಂಡೇಷನ್ಗಳನ್ನೇ ಫಸ್ಟು ಯಾವುದಾದ್ರೂ ಒಂದು ಸ್ಟೇಟು ಇಂಪ್ಲಿಮೆಂಟ್ ಮಾಡಿದೆ ಅಂತಂದರೆ ನಮ್ಮ ಕರ್ನಾಟಕನೇ ಅಂತ ಹೇಳ್ಬೋದು. ಇಲ್ಲ ಆಂಧ್ರ ಅನಿಸುತ್ತೆ, ಬಟ್ ಕರ್ನಾಟಕ ವಾಸ್ ಒನ್ ಆಫ್ ದ ಫಸ್ಟ್ ಸ್ಟೇಟ್ ಅಂತಲೇ ಕೂಡ ಹೇಳ್ಬೋದು, ಆಯಿತಾ? ಓಕೆ, ಮಂಡಲ್ ಕಮಿಷನ್ ರೆಕಮೆಂಡೇಷನ್ ಅದನ್ನು ಇಂಪ್ಲಿಮೆಂಟ್ ಮಾಡ್ತು. ಓಕೆ, ನೆಕ್ಸ್ಟ್ ದ ಸ್ಟೇಟ್ ಇಂಪ್ಲಿಮೆಂಟೆಡ್ 50% ರಿಸರ್ವೇಷನ್ ಕ್ಯಾಪ್. ಓಕೆ, ಸೊ ನೀವು ಇಂದ್ರಸಾನಿ ಕೇಸ್ ಅಥವಾ ಮಂಡಲ್ ಕೇಸ್ ನೀವು ಸ್ವಲ್ಪ ಹಂಗೆ ಜ್ಞಾಪಕ ಮಾಡಿಕೊಂಡ್ರೆ, ಅಲ್ಲಿ ಸುಪ್ರೀಂ ಕೋರ್ಟು ಒಂದು ಡಿಸಿಷನ್ ಕೊಡುತ್ತೆ, ಅಂದರೆ ಒಂದು ವರ್ಡಿಕ್ಟ್ ಹೇಳುತ್ತೆ. ಏನು ಅಂತಂದರೆ, ನೀವು ನಿಮ್ಮ ರಾಜ್ಯಗಳಲ್ಲಿ ಎಷ್ಟಾದರೂ ರಿಸರ್ವೇಷನ್ ಕೊಡಿ, ಆದರೆ ಆ ರಿಸರ್ವೇಷನ್ನು ಟೋಟಲ್ ರಿಸರ್ವೇಷನ್ನಲ್ಲಿ 50%ಗಿಂತ ಜಾಸ್ತಿ ಹೋಗಬಾರ್ದು. ಅಂದರೆ 50% ರಿಸರ್ವೇಷನ್ ಕ್ಯಾಪ್ ಅನ್ನು ಹಾಕಿ, ಅಂದರೆ ಒಂದು ಡೆಡ್ಲೈನ್ ಇಡಿ, ಅಂದರೆ ನೀವು ಎಷ್ಟಾದ್ರೂ ರಿಸರ್ವೇಷನ್ ಕೊಡಿ, ಬಟ್ ಅದು 50%ಗಿಂತ ಜಾಸ್ತಿ ಹೋಗಬಾರ್ದು. ಪ್ರತಿ ಸ್ಟೇಟಲ್ಲೂ 50%ಗಿಂತ ಜಾಸ್ತಿ ಹೋಗಬಾರ್ದು ಅಂತ ಹೇಳಿತ್ತು. ಆದರೆ ಅದನ್ನು ತಮಿಳ್ನಾಡು 67%ಏನೋ 69%ಏನೋ ಕೊಟ್ಬಿಟ್ಟಿರುತ್ತೆ ಆ ಟೈಮಲ್ಲೇ, ಆಯಿತಾ? ಸೊ ಅದಾದಮೇಲೆ ಸುಪ್ರೀಂ ಕೋರ್ಟ್ ಅದನ್ನು ಕ್ಯಾನ್ಸಲ್ ಮಾಡ್ತು. ಓಕೆ, ಅದು ಬಿಡಿ. ಬಟ್ ಆದರೆ ಸ್ಟೇಟ್ಗಳಿಗೆಲ್ಲ ಏನು ಹೇಳಿದೆ ಅಂತಂದರೆ, ನೋಡಪ್ಪ, ನೀವು ಒಂದು ಕ್ಯಾಪ್ ಇಡಿ, ಒಂದು ಲೆವೆಲ್ ಇಡಿ, ಅಂದರೆ 50%ಗಿಂತ ಜಾಸ್ತಿ ಹೋಗಬಾರ್ದು ಅಂತ, ಆಯಿತಾ? ಸೊ ನೆಕ್ಸ್ಟು ಕರ್ನಾಟಕ SC ST OBC ಆ್ಯಕ್ಟ್ ಗವರ್ನ್ಸ್ ದ ರಿಸರ್ವೇಷನ್ ಪಾಲಿಸಿ ಇನ್ ದ ಸ್ಟೇಟ್. ಓಕೆ, ಸೊ ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಸೊ ಈಗ ಸದ್ಯಕ್ಕೆ ಕರೆಂಟ್ ರಿಸರ್ವೇಷನ್ ಹೇಗಿದೆ, ಕರೆಂಟ್ ರಿಸರ್ವೇಷನ್ SC STಗೆಲ್ಲ ಹೇಗಿದೆ ಅಂತಂದರೆ, ಎಸ್ಸಿಗೆ ನೋಡಿ, ರಿಸರ್ವೇಷನ್ ಅಂದ ತಕ್ಷಣ ಬರೀ ಒಂದೇ ಒಂದಕ್ಕೆ ಎಜುಕೇಷನಲ್ ಆಗಿರ್ಬೋದು, ಅಪಾಯಿಂಟ್ಮೆಂಟ್ ಆಗಿರ್ಬೋದು, ಸೊ ಅದೊಂದಕ್ಕೆ ಅಲ್ಲ ನೋಡಿ, ಎಲ್ಲದಕ್ಕೂ ಇಟ್ ಕ್ಯಾಪ್ ಅಕ್ರಾಸ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಬೇಸ್ಡ್ ಆನ್ ದ ಕ್ಯಾಸ್ಟ್ ಆ್ಯಂಡ್ ಕಮ್ಯುನಿಟಿ. ಸೊ ಎಲ್ಲ ಥರದಕ್ಕೂ ಸೇರಿ ರಿಸರ್ವೇಷನ್ನು ನಮ್ಮ SCಗೆ ಎಷ್ಟು ಕೊಟ್ಟಿದ್ದಾರೆ, ಝೂಮ್ ಮಾಡ್ತೀನಿ ಈಗ. ಓಕೆ, ಸ್ಕೆಡ್ಯೂಲ್ ಕಾಸ್ಟ್ಗೆ 17% ಕೊಟ್ಟಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ಎಷ್ಟಿತ್ತು ಆಮೇಲೆ ಹೇಳ್ತೀನಿ. ಸೊ ನೆಕ್ಸ್ಟು STಗೆ ಎಷ್ಟು, ಇವೆಲ್ಲ ನೋಡಿ ಕರೆಂಟ್ ರಿಸರ್ವೇಷನ್ ಇರೋದು ಇವೆಲ್ಲ, ಆಯಿತಾ? ಕರೆಂಟ್ಲಿ ಎಷ್ಟಿದೆ ಅಂದರೆ SCಗೆ 17% ಇದೆ, ಸ್ಕೆಡ್ಯೂಲ್ ಟ್ರೈಬ್ಗೆ 7% ಇದೆ, ಬ್ಯಾಕ್ವರ್ಡ್ ಕ್ಲಾಸಸ್ಗೆ 32% ಇದೆ, ನೆಕ್ಸ್ಟು ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 10% ಇದೆ. ಬಟ್ ಆದರೆ ನೋಡಿ, ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡಿ, 32, 40, 40 1 7, 47, 47 1 17, 50, 60 ಚಿಲ್ಡ್ರನ್ ಬರುತ್ತೆ ಅಲ್ವಾ? ಸೊ ಇಲ್ಲಿ ಎಷ್ಟು ಬರ್ತಾಯಿದೆ, 64, 63, 64% ಬರುತ್ತೆ ಅಲ್ವಾ? ಅಂದರೆ ಈಗ ನೀವು ಇಂದ್ರಸಾನಿ ಕೇಸಲ್ಲಿ ನೋಡ್ಬೋದು, ನೀವು 50% ರಿಸರ್ವೇಷನ್ ಕ್ಯಾಪ್ ಆಗಿ ಅಂತ. ಆದರೆ ನಮ್ಮ ಕರ್ನಾಟಕದಲ್ಲಿ ಇಟ್ ಎಕ್ಸೀಡ್ಸ್ 50% ರಿಸರ್ವೇಷನ್ ಅಂತ ಹೇಳ್ಬೋದು ಅಲ್ವಾ? ಇದು 50% ರಿಸರ್ವೇಷನ್ ಏನು ಕೊಡಬೇಕಂದ್ರೆ ಮ್ಯಾಕ್ಸಿಮಮ್ 50% ಅಂತ ಇತ್ತು ಆ್ಯಕ್ಚುಲಿ, ಆಯಿತಾ? ಸೊ ಆದರೆ ಇದನ್ನು ನಮ್ಮ ಕರ್ನಾಟಕದಲ್ಲಿ 50%ಗಿಂತ ಜಾಸ್ತಿ ಹಾಕಿಬಿಟ್ಟಿದೆ, ಆಯಿತಾ? ಸೊ ಈಗ ಏನಾಗುತ್ತೆ, ಕೋರ್ಟು ಕರೆಯುತ್ತದೆ, ಕೋರ್ಟ್ ಕರೆದು ಕೇಸಲ್ಲಿ ಹಾಕಿ ಏನೋ ಡಿಸ್ಕಷನಲ್ಲಿ ಆಗುತ್ತೆ, ಅದು ಬಿಡಿ. 50%ಗಿಂತ ಜಾಸ್ತಿ ಹೋಗಬಾರ್ದು. ಆದರೂ ಕೂಡ ನಮ್ಮ ಕರ್ನಾಟಕದಲ್ಲಿ, ಕರ್ನಾಟಕ ಅಂತಲ್ಲ ಬೇರೆ ಸ್ಟೇಟ್ಗಳಲ್ಲೂ ಕೂಡ 50%ಗಿಂತ ಎಕ್ಸೀಡ್ ಆಗಿಬಿಟ್ಟಿದೆ, ಆಯಿತಾ? ಸೊ ನೆಕ್ಸ್ಟು ಕೀ ಫ್ಯಾಕ್ಟ್ಸು, ಸೊ ಕೀ ಆ್ಯಕ್ಟ್ಸ್ ಆ್ಯಂಡ್ ರೂಲ್ಸು, ಸೊ ಅದನ್ನು ಆಮೇಲೆ ನೋಡೋಣ. ಸೊ ಕರೆಂಟ್ ಅಫೇರ್ಸ್ ಏನಿದೆ ಬನ್ನಿ ನೋಡೋಣ. ಈಗ ಕರೆಂಟ್ ಅಫೇರ್ಸು ಸೊ ಏನಿದೆ, ರಿವೈಸ್ಡ್ SC ST ರಿಸರ್ವೇಷನ್ 2023. Karnataka increased SC quota from 15% to 17% and SC quota to from 3% to 7%, exceeding the 50% seating fall in the cabinet decision. ನೋಡಿ, ಇದು ಕ್ಯಾಬಿನೆಟ್ ಡಿಸಿಷನ್ ಪ್ರಕಾರ ತಗೊಂಡಂತಹ ಒಂದು ನಿರ್ಧಾರ. ಏನು ಅಂತಂದರೆ,
ಎಸ್ ಸಿಗೆ 15%ಇಂದ 17%ಗೆ ಇನ್ಕ್ರೀಸ್ ಮಾಡಿದ್ದಾರೆ ರಿಸರ್ವೇಷನ್ನ, ಎಸ್ ಟಿಗೆ 3%ಇಂದ 7%, ಮತ್ತು ಒ ಬಿ ಸಿ ಹೇಳ್ತೀನಿ, ಒ ಬಿ ಸಿ 27% ಇದ್ದು 32% ಆಗಿದೆ, ಆಯಿತಾ. ಸೊ ಇದು ಕರೆಂಟ್ಲಿ ಇರೋದು. ನೆಕ್ಸ್ಟು ಇಂಟರ್ನಲ್ ರಿಸರ್ವೇಷನ್ ಫಾರ್ ಎಸ್ ಸಿ ಸಬ್ ಕ್ಯಾಸ್ಟ್. ನೋಡಿ, ಈಗಾಗಲೇ ಒಳ ಮೀಸಲಾತಿ ತರಬೇಕು ಅಂದ್ಕೊಂಡು ಡಿಸ್ಕಷನ್ ಆಗ್ತಾಯಿತ್ತು ಅಲ್ವಾ, ಒಳ ಮೀಸಲಾತಿ ತರಬೇಕು ಅಂತ. ಸೊ ಈಗ ಅದನ್ನೆಲ್ಲ ಆಗ್ತಾಯಿದೆ, ಒಳ ಮೀಸಲಾತಿ. ಅಕಸ್ಮಾತ್ ನಿಮಗೆ ಅದರ ಕ್ವಶನ್ ಕೇಳ್ಬೋದು ಅಂತಂದರೆ, ಯಾವ ಕ್ವಶನು ಅಂತಂದರೆ, ಈಗ ರೀಸೆಂಟಾಗಿ ಆಗ್ತಾ ಇದೆಯಲ್ಲ, ಅಂದರೆ ಒಳ ಮೀಸಲಾತಿಗೆ. ಸೊ ಈ ಒಂದು ಒಳ ಮೀಸಲಾತಿಗೆ ಆಗ್ತಾ ಇರೋದ್ರಲ್ಲಿ ಕಮಿಟಿಯ ಅಧ್ಯಕ್ಷರು ಯಾರು ಅಂತ ಕೇಳ್ಬೋದು, ಆಯಿತಾ. ಸೊ ಒಂದು ಕಮಿಟಿ ಮಾಡಿದ್ದಾರೆ, ಆ ಕಮಿಟಿ ಅಧ್ಯಕ್ಷರು ಯಾರು ಅಂತ ಕೇಳ್ಬೋದು. ಸೊ ಅಧ್ಯಕ್ಷರು ನಿಮ್ಗೆ ಗೊತ್ತಿತ್ತು ಅಂತಂದರೆ ಹೇಳಿ ನನಗೆ, ಆಯಿತಾ. ಸೊ ಕರ್ನಾಟಕ ಡಿವೈಡೆಡ್ ದ ಎಸ್ ಸಿ ರಿಸರ್ವೇಷನ್ ಇಂಟು 2 categories ಟು ಅಡ್ರೆಸ್ ಇಂಟ್ರಾ-ಸ್ಟೇಟ್ ಡಿಸ್ಪ್ಯಾರಿಟೀಸ್. ಓಕೆ. ನೆಕ್ಸ್ಟು ಲಿಂಗಾಯತ್ ಆ್ಯಂಡ್ ಒಕ್ಕಲಿಗ ಕೋಟಾ ರೀಕ್ಲಾಸಿಫಿಕೇಷನ್ 2023. ಸೊ removed from OBC list and placed under a newly created 2C and 2D categories, increasing the competition. ಸೊ ಲಿಂಗಾಯತ್ ಮತ್ತು ಒಕ್ಕಲಿಗ ಕೋಟ ಏನಾಗಿದೆ ಅಂದರೆ, ಒಕ್ಕಲಿಗಾಸ್ ಏನಾಗಿದೆ, ಈ ಒ ಬಿ ಸಿ ಲಿಸ್ಟಿಂದ ಈಚೆ ಬಂದು ಸಪ್ರೇಟಾಗಿ ಹೊಸದಾಗಿ 2C ಮತ್ತು 2D ಕ್ಯಾಟಗರೀಸ್ ಅಂತ ಮಾಡ್ಕೊಂಡಿದೆ. ಸೊ ಇದರಿಂದ ಏನಾಗುತ್ತೆ, ಇದಕ್ಕೂ ಕೂಡ ಎಕ್ಸ್ಟ್ರಾ ರಿಸರ್ವೇಷನ್ ಕೊಡಬೇಕು ಮತ್ತು ಕಾಂಪಿಟೇಷನ್ ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಡಿಮ್ಯಾಂಡ್ ಫಾರ್ ಕ್ಯಾಸ್ಟ್ ಸೆನ್ಸಸ್. ಸೊ following the Bihar slate, Karnataka intensified demands for its own caste-based census 2023. ಸೊ ಓಕೆ, ಬಿಹಾರನ್ನು ನೋಡಿಕೊಂಡು ನಮ್ಮ ಕರ್ನಾಟಕನೂ ಕೂಡ ಡಿಮಾಂಡ್ ಮಾಡ್ತಾ ಇದೆಯಂತೆ. ಕರ್ನಾಟಕದಲ್ಲಿ ಡಿಮಾಂಡ್ ಆಗ್ತಾಯಿದೆ ಜಾತಿ ಗಣತಿ ಮಾಡಿ ಅಂತ. ಸೊ ಮರಾಠ ರಿಸರ್ವೇಷನ್ ಲಾಸ್ಟ್ ಕ್ಲಾಸ್ ಹೇಳ್ದಂಗೆ ಮರಾಠ ರಿಸರ್ವೇಷನ್, ಸೊ ಅಲ್ಲಿ ಕೂಡ ಮರಾಠನ ಒ ಬಿ ಸಿ ಲಿಸ್ಟ್ಗೆ ಸೇರಿಸಿ ಅಂತ ಕೇಳಿತ್ತು. ಸೊ ಅದ್ರ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಮಾತುಕತೆ ಆಗ್ತಾಯಿದೆ. ಸೊ ನೆಕ್ಸ್ಟ್ ರೀಸೆಂಟ್ ಲೀಗಲ್ ಆ್ಯಂಡ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಹೇಳೋದಾದರೆ, ಎಸ್ ಸಿ ಅಬ್ಸರ್ವೇಷನ್ ಆನ್ ಎಸ್ ಸಿ ಅಂತಂದಾಗ ಇಲ್ಲಿ ಶೆಡ್ಯೂಲ್ ಕಾಸ್ಟ್ ಅಲ್ಲಿದು ಸುಪ್ರೀಂ ಕೋರ್ಟ್ ಬರುತ್ತೆ, ಆಯಿತಾ. ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಏನಿದೆ ಅಂದರೆ, ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ 50%ಗಿಂತ ಹೆಚ್ಚು ರಿಸರ್ವೇಷನ್ ಕೊಟ್ಬಿಟ್ಟಿದ್ದಾರೆ. ಹಾಗಾದರೆ ಸುಪ್ರೀಂ ಕೋರ್ಟ್ ಸುಮ್ಮನೆ ಕೂತಿದೆಯಾ ಅಂತ ಕೇಳಿದ್ರೆ ಇಲ್ಲ. ಸುಪ್ರೀಂ ಕೋರ್ಟಲ್ಲಿ ಈಗಾಗಲೇ ಪೆಂಡಿಂಗ್ ಪಿಟಿಷನ್ಸ್ಗಳಿದ್ದಾವೆ. ಕರ್ನಾಟಕ ಅದನ್ನು ವೈಲೇಟ್ ಆಗಿದೆಯಾ ಇಲ್ವಾ, ಸೀಲಿಂಗ್ ಅಂದರೆ 50%ಗಿಂತ ಜಾಸ್ತಿ ಕೊಟ್ಬಿಟ್ಟಿದೆ. ಸೊ ಆಯಿತಾ. ಸೊ ಆದರೂ ಕೂಡ ಕೇಸ್ ಇನ್ನೂ ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇದೆ, ಸರಿನಾ. ಸೊ ನೆಕ್ಸ್ಟು EWS ಕೋಟಾ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಕೋಟಾ ಕೂಡ ಅದ್ರ ಬಗ್ಗೆನೂ ಒಂದಷ್ಟು ಲೀಗಲ್ ಬ್ಯಾಟಲ್ಗಳಾಗ್ತಾಯಿದೆ. ಸೊ ಅದು ಬಿಡಿ. ಸೊ ನೆಕ್ಸ್ಟು ಅಕಸ್ಮಾತ್ ನೀವೇನಾದರೂ ಈ ವೆಬ್ಸೈಟಿಗೆ ಬಂದು ಈ ಒಂದು ಪೋಸ್ಟ್ನ ಹೋಗಿ ಓದ್ತೀನಿ ಅಂತಂದರೆ, ದಯವಿಟ್ಟು ಇದರ ಒಂದು ಆ್ಯಡ್ಗಳು ಕ್ಲಿಕ್ ಮಾಡ್ರಪ್ಪ, ಆಯಿತಾ. ಒಂದಷ್ಟು ಆ್ಯಡ್ಗಳನ್ನ ಕ್ಲಿಕ್ ಮಾಡಿ, ಇಲ್ಲಿ ಬನ್ನಿ ಎಲ್ಲಾರು ಒಂದು ಕಡೆ ಕ್ಲಿಕ್ ಮಾಡಿ. ಸೊ ಇದರಿಂದ ನನಗೂ ಸ್ವಲ್ಪ ಒಂದು 10 ಪೈಸೆನೋ 2 ಪೈಸೆನೋ ಸಿಗ್ತದೆ ಒಂದು ಕ್ಲಿಕ್ಗೆ, ಸರಿನಾ. ಸೊ ಕೀ ಚಾಲೆಂಜಸ್ಸು ಇದು ನೀವು ಎಕ್ಸ್ಟ್ರಾ ಓದ್ಕೊಳ್ಳಿ. ಸೊ ಈಗ ಬರೋಣ, ಕರ್ನಾಟಕ ಸ್ಕೆಡ್ಯೂಲ್ ಕಾಸ್ಟ್ ಆ್ಯಂಡ್ ಸ್ಕೆಡ್ಯೂಲ್ ಟ್ರೈಬ್ ಆ್ಯಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಕ್ಟ್ 1990. ಸೊ ಈಗಾಗಲೇ ನಾನು ಮೇಲ್ಗಡೆ ಹೇಳಿದ್ನಲ್ಲ, ಸೊ ಇಲ್ಲೇ ಕವರ್ ಆಗಿಬಿಟ್ಟಿದೆ ಅಲ್ಲ, ಸರಿನಾ. ಇದು ನಾನು ಕರೆಂಟ್ ಅಫೇರ್ಸು ಪ್ಲಸ್ ಓಲ್ಡ್ ಎರಡೂ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಬಟ್ ಈಗ ನಾನು ಸಪ್ರೇಟಾಗಿ ಹಳೇದನ್ನ ಹೇಳ್ತಾ ಇದ್ದೀನಿ, ಸರಿನಾ. ಇದು ಬೇರೆ ಎಕ್ಸ್ಟ್ರಾ ಏನಿಲ್ಲ, ಸೇಮೇ ಇದೆ. ಸೇಮ್ ಅಂತಲ್ಲ, ಅಲ್ಲಿರೋದನ್ನ ನಾನು ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿದ್ದೀನಿ ಅಷ್ಟೇ. ಬಿಡಿ. ಓವರ್ ವ್ಯೂ ಆಫ್ ದ ಆ್ಯಕ್ಟ್. ಟು ಎನ್ಶೋರ್ ದ ರೆಪ್ರೆಸೆಂಟೇಷನ್ ಆಫ್ SC, ST ಆ್ಯಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇನ್ ಅ ಪಬ್ಲಿಕ್ ಎಂಪ್ಲಾಯ್ಮೆಂಟ್. ಓಕೆ. ಸೊ ಇದನ್ನು ಯಾಕೆ ತಂದರು ಅಂತಂದರೆ, ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಇದಕ್ಕೆಲ್ಲ ರೆಪ್ರೆಸೆಂಟೇಷನ್ ಇರಲಿ ಅಂತ. ಸೊ ST, SC, ST, OBC ಇವ್ರಿಗೆಲ್ಲ ಪಬ್ಲಿಕ್ ಎಂಪ್ಲಾಯ್ಮೆಂಟು, ಆಯಿತಾ, ಎಜುಕೇಷನಲ್ಲು, ಸೊ ಅದರ್ ಮ್ಯಾಟರ್ಸ್ ಏನಾಗಲಿ, ಸೊ ಅಲ್ಲೆಲ್ಲ ರೆಪ್ರೆಸೆಂಟೇಷನ್ ಕೊಡಲಿ. ಸೊ 1990 ಬಂತು. ಸೊ ಅಪ್ಲಿಕಬಲ್ ಓನ್ಲಿ ಇನ್ ಸ್ಟೇಟ್ ಆಫ್ ಕರ್ನಾಟಕ. ಓಕೆ. ಸೊ ಮೊದಲು ರಿಸರ್ವೇಷನ್ ಎಷ್ಟಿತ್ತು? ಸೊ ಈಗ ರಿಸರ್ವೇಷನ್ 17% ಅಂತಂದರೆ, ಸೊ ಮೊದಲು ರಿಸರ್ವೇಷನ್ 15 ಇತ್ತು, ST ರಿಸರ್ವೇಷನ್ 3 ಇತ್ತು, OBC ರಿಸರ್ವೇಷನು ಇನಿಷಿಯಲಿ ಸೆಟ್ಟು 32%. ಹಂಗಾದರೆ ಮುಂಚೆ ಎಷ್ಟಿತ್ತು ಹೇಳಿ? ಮುಂಚೆ 27% ಇತ್ತು. ಸೊ ಟೋಟಲ್ ರಿಸರ್ವೇಷನ್ 50% ಇರಬೇಕು. ಸೊ 50%ಗಿಂತ ಮೀರಬಾರ್ದು ಅಂತ ಹೇಳಿದ್ದು ಯಾವುದು? ನಮ್ಮ ಇಂದಿರಾ ಸಾಹ್ನಿ ಕೇಸ್ ಅಥವಾ ಮಂಡಲ್ ಕೇಸ್ ಅಂತ ಹೇಳ್ಬೋದು. ಇಂದಿರಾ ಸಾಹ್ನಿ ಕೇಸ್ 1992. ಸೊ ಅಲ್ಲಿ ನೀವು ಎಷ್ಟಾದ್ರೂ ರಿಸರ್ವೇಷನ್ ಕೊಡಿ, ಆದರೆ 50%ಗಿಂತ ಜಾಸ್ತಿ ಹೋಗಬಾರ್ದು ಅಂತ ಹೇಳಿತ್ತು. ಓಕೆ. ಕಾನ್ಸ್ಟಿಟ್ಯೂಷನಲ್ ಬ್ಯಾಕಿಂಗ್ ಏನಿದೆ? ಸೊ ಒಂದಷ್ಟು ಆರ್ಟಿಕಲ್ಸ್ ಯಾವುದ್ರ ಬಗ್ಗೆ ಅಂದರೆ ರಿಸರ್ವೇಷನ್ ಬಗ್ಗೆ ಇದೆ ಅಂತಂದರೆ, ಆರ್ಟಿಕಲ್ 15 ಕ್ಲಾಸ್ 4, 16 ಕ್ಲಾಸ್ 4, ನೆಕ್ಸ್ಟು DPSPಲಿ ಆರ್ಟಿಕಲ್ 46. ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡುತ್ತೆ. ಸೊ ಬಿಡಿ, ನಮಗೆ ಅದು ಬೇಡ. ಸೊ ನೆಕ್ಸ್ಟು ರೀಸೆಂಟಾಗಿ ST ರಿಸರ್ವೇಷನ್ 7% ಇನ್ಕ್ರೀಸ್ ಮಾಡಿದ್ದಾರೆ, SC ರಿಸರ್ವೇಷನ್ 17% ರಿಸರ್ವೇಷನ್ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಅಷ್ಟೇ, ಏನಿಲ್ಲ, ಮುಗೀತು. ಇಷ್ಟು ನೋಡಿಕೊಂಡ್ರೆ ಗುರು ಈಸಿಯಾಗಿ ಮಾಡ್ಕೋಬೋದು. ಸೊ ಈಗ ಒಂದಿದೆ, ಇಲ್ಲಿದೆ ನೋಡಿ ಪಾಯಿಂಟು.
ಗೃಹಲಕ್ಷ್ಮಿ ಆ್ಯಂಡ್ ಶಕ್ತಿ ಯೋಜನಾ ನೋಡಿ, ಇಂಪ್ಲಿಮೆಂಟೇಷನ್ ಆಫ್ ಗೃಹಲಕ್ಷ್ಮಿ ಆ್ಯಂಡ್ ಶಕ್ತಿ ಯೋಜನಾ ಹೈಲೈಟೆಡ್ ದ ಗವರ್ನಮೆಂಟ್ ಎಂಫಸಿಸ್ ಆನ್ ಎಂಪವರಿಂಗ್ ದ ಬ್ಯಾಕ್ವರ್ಡ್ ಕ್ಲಾಸಸ್ ಥ್ರೂ ಸೋಷಿಯೋ ಎಕನಾಮಿಕ್ ಸ್ಕೀಮ್. ಸರ್ ಇದು ನೋಡಿದ್ರೆ ಎಲ್ಲ ಕ್ಯಾಟಗರಿಗೂ ಬರುತ್ತೆ, ಬಟ್ ಇಲ್ಲಿ ಯಾಕೆ ಕೊಟ್ಟಿದ್ದೀರಾ ಅಂತ ಕೇಳಿದಾಗ ನೋಡಿ, ನಾನು ಇಲ್ಲಿ ತೊಗೊಂಡಿರೋ ಕೀವರ್ಡ್ ಯಾವುದು ಅಂದರೆ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್. ಸೊ ಈ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಬಂದಾಗ ಈ ಥರ ಒಂದಷ್ಟು ಪಾಯಿಂಟ್ಸ್ಗಳನ್ನ ಸೇರಿಸೋದು ತುಂಬ ಉಪಯೋಗ ನಿಮ್ಮ ಮೇನ್ಸ್ಗೆ, ಆಯಿತಾ. ಸೊ ಅಕಸ್ಮಾತ್ ನೀವು ಮೇನ್ಸ್ ಆನ್ಸರಿಂಗ್ಗೆ ಏನಾದರೂ ಬರೀತೀನಿ ಅಂತಂದರೆ ನೀವು ಇದನ್ನು ಯೂಸ್ ಮಾಡಿಕೊಂಡು ನೀವು ಆನ್ಸರ್ಗಳನ್ನ ಫ್ರೇಮ್ ಮಾಡ್ಬೋದು. ಸೊ ಇಷ್ಟು ಬಂದು ನಿಮ್ಮ ರಿಸರ್ವೇಷನ್ ಇನ್ ಕರ್ನಾಟಕ SC/ST ಆ್ಯಂಡ್ OBC ಆ್ಯಕ್ಟು. ಸೊ ಇದ್ರ ಬಗ್ಗೆ PDF ಇದೆ, 27-30 ಪೇಜ್ ಇದೆ. ಸೊ ಇಷ್ಟನ್ನು ಓದೋ ಅವಶ್ಯಕತೆ ಇಲ್ಲ. ಜಸ್ಟು ಈ ಒಂದು ನಾನು ಹೇಳಿದ್ನಲ್ಲ ಪಾಯಿಂಟ್ಸ್ಗಳು, ಈ ಪಾಯಿಂಟ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ ಇಷ್ಟೇ ಸಾಕು, ಆಯಿತಾ. ಇದ್ರ ಮೇಲೆ ನಾನು ಈಗಾಗಲೇ ಗ್ರೂಪ್ ಬಿ ಪೇಪರ್ಗಳನ್ನ ನೋಡಿದ್ದೀನಿ, ಇಷ್ಟರ ಮೇಲೆ ಜಾಸ್ತಿ ಕೇಳಲ್ಲ. ಇಲ್ಲಾಂದರೆ ನಾನು ಹೇಳಿದ್ನಲ್ಲ ರೀಸೆಂಟಾಗಿ ಅಮೆಂಡ್ಮೆಂಟ್ಸು, ಆಯಿತಾ, ರಿಸರ್ವೇಷನ್ ಎಷ್ಟಿದೆ ಅಂತ ಕೇಳ್ಬೋದು, ಆಯಿತಾ. ಅದು ಬಿಟ್ಟರೆ ರೋಹಿಣಿ ಕಮಿಷನ್ನು ಇಂಥದ್ದು ಕೇಳ್ಬೋದು. ಸೊ ಡೀಟೇಲಾಗಿ ಹೋಗೋದಿಲ್ಲ ಅಂತ ನನಗನ್ಸುತ್ತೆ. ಸೊ ಇಷ್ಟು ಓದ್ಕೊಂಡ್ರೆ ನಿಮಗೆ ಸಾಕು ಅಂತ ನನಗನ್ನಿಸ್ತು, ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ. ಸೊ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ನೆಕ್ಸ್ಟ್ ಕ್ಲಾಸಲ್ಲಿ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ರಿಸರ್ವೇಷನ್ ಇನ್ ಕರ್ನಾಟಕ ಎಷ್ಟಿದೆ ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ, ಸರಿನಾ. ಸೊ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ರೆಡಿಯಾಗಿರಿ, ನೆಕ್ಸ್ಟ್ ವಿಡಿಯೋ ಬರುತ್ತೆ ಆದಷ್ಟು ಬೇಗ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.